ಕರ್ನಾಟಕ ಪ್ಲಾಟ್ಫಾರ್ಮ್ ಆಧಾರಿತ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ವಿಧೇಯಕ 2024 ಗಿಗ್ ವಲಯಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಈ ಗಿಗ್ ವಲಯ ಇತ್ತೀಚೆಗೆ ಹೆಚ್ಚು ಪ್ರವರ್ಧಮಾನಕ್ಕೆ ಬರ್ತಾ ಇದೆ. ಈ ಕ್ಷೇತ್ರದಲ್ಲಿ ಅಸಂಖ್ಯಾತ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಇವರದು ಅಸಂಘಟಿತ ವಲಯ. ಇವರ ಕ್ಷೇಮಾಭಿವೃದ್ಧಿಗಾಗಿ ಈವರೆಗೆ ಯಾವುದೇ ಸರಿಯಾದ ಯೋಜನೆಗಳು ಜಾರಿಯಲ್ಲಿರಲಿಲ್ಲ. ಗಿಗ್ ಕಾರ್ಮಿಕರ ಹಕ್ಕುಗಳ ರಕ್ಷಣೆ, ಆರೋಗ್ಯ ರಕ್ಷಣೆ, ಸಾಮಾಜಿಕ ಭದ್ರತೆ ಸೇರಿದಂತೆ ಈ ಕ್ಷೇತ್ರದಲ್ಲಿ ದುಡಿಯುವವರ ಜೀವನ ರಕ್ಷಣೆಗೆ ಅಗತ್ಯವಾದ ಕ್ರಮಕ್ಕೆ ಸಂತೋಷ್ ಲಾಡ್ ಅವರು ಮುಂದಾಗಿದ್ದಾರೆ. ಪ್ಲಾಟ್ಫಾರ್ಮ್ ಆಧಾರಿತ ಗಿಗ್ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಮಂಡಳಿ ರಚಿಸುವಲ್ಲಿ ಸಂತೋಷ್ ಲಾಡ್ ಅವರು ಮಹತ್ವದ ಪಾತ್ರ ವಹಿಸಿದ್ದಾರೆ. ಮಂಡಳಿ ರಚಿಸುವ ಸಂಬಂಧ ಸಚಿವ ಲಾಡ್ ಅವರು ಇತ್ತೀಚೆಗೆ ನವದೆಹಲಿಯಲ್ಲಿ ಲೋಕಸಭೆಯ ವಿರೋಧ ಪಕ್ಷದ ಮುಖಂಡರಾದ ರಾಹುಲ್ ಗಾಂಧಿ ಅವರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಭೇಟಿ ಮಾಡಿ ಚರ್ಚಿಸಿದ್ರು. ಗಿಗ್ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಮಂಡಳಿ ರಚನೆಗೆ ಇತ್ತೀಚೆಗೆ ಸಚಿವ ಸಂಪುಟ ಅನುಮೋದನೆ ನೀಡಿದ್ದು, ಸುಗ್ರೀವಾಜ್ಞೆಯ ಮೂಲಕ ಜಾರಿಗೊಳಿಸಲಾಗ್ತಾ ಇದೆ. ಪ್ಲಾಟ್ಫಾರ್ಮ್ ಆಧಾರಿತ ಗಿಗ್ ಕಾರ್ಮಿಕರ ಹಕ್ಕುಗಳನ್ನು ರಚಿಸುವುದರ ಜೊತೆಗೆ ಅವರಿಗೆ ದೊರೆಯಬಹುದಾದ ಸಾಮಾಜಿಕ ಸೇವಾ ಭದ್ರತಾ ಸೌಲಭ್ಯಗಳನ್ನು ಈ ಮಂಡಳಿ ಖಾತ್ರಿಪಡಿಸುತ್ತೆ. ಗಿಗ್ ವಲಯದ ಕಾರ್ಮಿಕರಿಗೆ ಸಾಮಾಜಿಕ ಆರ್ಥಿಕ ಭದ್ರತೆ ಒದಗಿಸಬೇಕು ಎನ್ನುವುದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಹಲವು ದಿನಗಳ ಬಯಕೆ. ಆದ್ದರಿಂದಲೇ ಸಚಿವರಾದ ತಕ್ಷಣ ಕಾರ್ಯಪ್ರವೃತ್ತರಾಗಿ ಅವಿರತ ಶ್ರಮದ ಫಲವಾಗಿ ಇಂದು ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ ಜಾರಿಗೊಂಡಿದೆ. ಈ ಯೋಜನೆಯಡಿಯಲ್ಲಿ ಈವರೆಗೆ 30,000ಕ್ಕೂ ಹೆಚ್ಚು ಕಾರ್ಮಿಕರು ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ. ಗಿಗ್ ಕಾರ್ಮಿಕರು ಅಂತಂದರೆ ಈ ಆನ್ಲೈನಲ್ಲಿ ಆರ್ಡ್ರನ್ನ ತೆಗೆದುಕೊಂಡು, ನಿಮಗೆ ಗೊತ್ತು, ನಿಮ್ಮ ಮನೆಗೆ ಡೆಲಿವರಿ ಬರುತ್ತೆ, ಊಟ ಆರ್ಡ್ರ್ ಬರುತ್ತೆ, ತರಕಾರಿ ಆರ್ಡ್ರ್ ಬರುತ್ತೆ, ಸಾಮಾನು ಆರ್ಡ್ರ್ ಬರುತ್ತೆ, ಏನೆಲ್ಲ ನಿಮ್ಮ ಮನೆ ಬಾಗಿಲಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. 2 ವೀಲರಲ್ಲಿ 24 ಗಂಟೆ ಓಡಾಡಿ ನಿಮಗೆ ಏನು ಸೇವೆ ಕೊಡ್ತಾರೆ, ಅವರಿಗೋಸ್ಕರ ಇಲ್ಲಿವರೆಗೆ ಸರ್ಕಾರದಿಂದ ಯಾವುದೇ ಸೌಲಭ್ಯ ಇರಲಿಲ್ಲ. ಇವಾಗ 2 ಲಕ್ಷ ರೂಪಾಯಿಗಳ ಅಪಘಾತ ವಿಮೆ, ಜೀವ ವಿಮೆ ಏನಂತಾರೆ, ಆ ಜೀವ ವಿಮೆ ಮತ್ತು ಅಪಘಾತ ವಿಮೆ ಮತ್ತು 1 ಲಕ್ಷ ರೂಪಾಯಿವರೆಗೆ ಮರುಪಾವತಿ ಇರುವಂತಹ ವಿಮೆ, ಹೆಲ್ತ್ ಇನ್ಶೂರೆನ್ಸ್ ಅಂತ ಏನು ಹೇಳ್ತೀವಿ, ಅದನ್ನು ಸರ್ಕಾರ ಕೊಡ್ತಾ ಇದೆ. ಇತ್ತೀಚೆಗಷ್ಟೇ ರೂಪುಗೊಂಡಿರುವ ಈ ಕಾನೂನು ಈಗಷ್ಟೇ ಜಾರಿಯಾಗಿದೆ. ಇದ್ರ ಬಗ್ಗೆ ಅವರಿಗೆ ಏನು ಅರಿವಿದೆ, ಅವ್ರು ಏನು ಹೇಳ್ತಾರೆ ನೋಡೋಣ ಬನ್ನಿ. ನಿಮ್ಮ ಹೆಸರೇನು? ಶ್ರೀಧರ್. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? ಮೇಡಮ್ ಈಗ ಒಂದು 2 ತಿಂಗಳಾಯಿತು. ಮೊದಲೇನು ಕೆಲಸ ಮಾಡ್ತಿದ್ರಿ? ಮೊದಲು ನಾನು ಫ್ಲಿಪ್ಕಾರ್ಟಲ್ಲಿದ್ದೆ, ಆಮೇಲೆ ಅಸೋಸಿಯೇಟ್ಸಲ್ಲಿದ್ದೆ, ಎಲ್ಲ ವರ್ಕ್ ಮಾಡಿದ್ದೀನಿ ಮೇಡಮ್. ಬರೀ ಡೆಲಿವರಿನೇ? ಹೌದು. ಯಾವಾಗಲೂ 2 ವೀಲರಲ್ಲಿ ಇರ್ತೀರಾ? 2 ವೀಲರಲ್ಲಿ ಇರ್ತೀವಿ ಮೇಡಮ್. ಓಕೆ. ಸರ್ಕಾರದಿಂದ ಈ ಒಂದು ಸೌಲಭ್ಯ ಬಂದಿದೆ ನಿಮಗೆಲ್ಲ, ಇನ್ಶೂರೆನ್ಸು, ಹೆಲ್ತ್ ಇನ್ಶೂರೆನ್ಸು ಅದೆಲ್ಲ ಬಂದಿದೆ, ಮರುಪಾವತಿ ಆಗುತ್ತೆ. ನಿಮ್ಗೇನಾದರೂ ಹುಷಾರಿಲ್ಲ ಅಂದಾಗ ಆ ಥರ ಒಂದು ನೀವು ಗೌರ್ಮೆಂಟಿಗೆ ಹೋಗಿ ಆ ಒಂದು ನಿಮ್ಗೇನು ಖರ್ಚಾಗಿದೆ ಆ ಖರ್ಚಿನ ವೆಚ್ಚವನ್ನು ಆಸ್ಪತ್ರೆಯಿಂದ ಬರ್ಸ್ಕೊಂಡು ಹೋಗಿ ಕೊಟ್ಟರೆ ಅದಷ್ಟು ಗೌರ್ಮೆಂಟು ರಿಂಬರ್ಸ್ ಮಾಡುತ್ತೆ, ಅಂದರೆ ಮರುಪಾವತಿ ಮಾಡುತ್ತೆ. ಸರಿ ಮೇಡಮ್, ಇವೆಲ್ಲ ಗೊತ್ತಿದೆಯಾ ನಿಮಗೆ? ಇಲ್ಲ ಮೇಡಮ್, ಗೊತ್ತಿಲ್ಲ, ನೀವು ಹೇಳಿದ್ಮೇಲೆ ಗೊತ್ತಾಯಿತು. ಅದಕ್ಕೋಸ್ಕರ ಒಂದು ಕಾರ್ಡ್ ಸಿಗುತ್ತೆ, ನೀವು ಕಾರ್ಮಿಕ ಇಲಾಖೆ ಅಂದರೆ ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಹೋಗಿ ತಗೊಬೇಕು. ಸರಿ. ಸೊ ಅದನ್ನ ತಗೊಂಡ್ರೆ ನಿಮಗೆ ಇದೆಲ್ಲ ಬೆನಿಫಿಟ್ ಸಿಗುತ್ತೆ. ನೀವು ರಸ್ತೆನಲ್ಲೆಲ್ಲ ಓಡಾಡ್ತಾ ಇರ್ತೀರಾ. ಹೌದು ಮೇಡಮ್. ಆಮೇಲೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಹೆಂಡತಿ ಮಕ್ಕಳಿಗೆ ಒಂದು 2 ಲಕ್ಷ ಸಿಗುತ್ತೆ. ಆಮೇಲೆ 1 ಲಕ್ಷದವರೆಗೆ ಈ ಥರ ಬೆನಿಫಿಟ್ ಸಿಗುತ್ತೆ. ಸಂತೋಷ್ ಲಾಡ್ ಅವರಿಗೆ ಧನ್ಯವಾದಗಳು. ಇಲ್ಲಿ ಕೆಲಸ ಮಾಡೋಕ್ಕೆ ಬಂದಿದ್ದೀನಿ ಈಗ ಪಾರ್ಟ್ ಟೈಮ್ಗೆ. ಬೇರೆ ಕಡೆ ಕೆಲಸ ಹೋಗ್ತೀನಿ, ಫ್ಯಾಕ್ಟ್ರಿಗಳಿಗೆ. ಬೇರೆ ಕಡೆ ವರ್ಕ್ ಮಾಡ್ತೀನಿ ಮೇಡಮ್. ಎಷ್ಟು ದಿವಸದಿಂದ ಕೆಲಸ ಮಾಡ್ತಿದ್ದೀರಿ? ಎಷ್ಟು ವರ್ಷದಿಂದ ಇದ್ರಿ? ಇಲ್ಲ ಮೇಡಮ್, ಈಗ ಒಂದು 6 ಮಂತ್ ಆಯ್ತು ಮೇಡಮ್. ಮೊದಲು ಬೇರೆ ಕಂಪ್ನಿಗೆ ಹೋಗ್ತಾ ಇದೆ, ಆಮೇಲೆ ಇಲ್ಲಿ ಬಂದು ಜಾಯ್ನ್ ಆಗಿದೆ. ಹೌದು ಮೇಡಮ್. ಇದಕ್ಕೆ ಕೆಲಸಕ್ಕೆ ಸೇರ್ಕೊಂಡಿದ್ದ ಕಾರಣ ಏನು ಮೇಡಮ್? ನಮಗೆ ಸ್ವಲ್ಪ ಮನೇಲಿ ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ ಒಂದು ಸ್ವಲ್ಪ ಕೆಲಸಕ್ಕೆ ಸೇರ್ಕೊಂಡೆ ಅಷ್ಟೇ. ಓಕೆ. ಹೌದು ಮೇಡಮ್. ನಿಮ್ಗೆ ಇವಾಗ ಗೌರ್ಮೆಂಟಿಂದ ವಿಮೆ ಬಂದಿದೆ, ಇನ್ಶೂರೆನ್ಸು, ಹೆಲ್ತ್ ಇನ್ಶೂರೆನ್ಸ್ ಫೆಸಿಲಿಟಿ ಬಂದಿದೆ, ಅದ್ರ ಬಗ್ಗೆ ಗೊತ್ತಿದೆಯಾ? ಅದೇನು ಗೊತ್ತಿಲ್ಲ ಮೇಡಮ್, ಈಗ ಒಂದು ಸ್ವಲ್ಪ ಗೊತ್ತಾಗಬೇಕು, ನೀವು ಹೇಳಿದ್ರೆ ಗೊತ್ತಾಗುತ್ತೆ ಮೇಡಮ್. ಓಕೆ. ಈ ವರ್ಷದಿಂದ ಒಂದು ಫೆಸಿಲಿಟಿ ತಂದಿದ್ದಾರೆ. ಹೌದು. ಏನಂದರೆ 2 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಸಿಗುತ್ತೆ. ನಿಮ್ಗೇನಾದರೂ ಹೆಚ್ಚು ಕಡಿಮೆ ಆದರೆ ನಿಮ್ಮ ಹೆಂಡತಿ ಮಕ್ಕಳಿಗೆ 2 ಲಕ್ಷ ರೂಪಾಯಿ ಸಿಗುತ್ತೆ. ನಿಮ್ಗೇನಾದರೂ ಕಾಯಿಲೆ ಬಂದರೆ, ಇವಾಗ ಕೊರೋನಾ ಬರುತ್ತೆ ಅಥವಾ ಏನೋ ಒಂದು ಬರುತ್ತೆ, ಒಂದು ಸ್ಪೆಷಲ್ ಆಗಿರೋ ಕಾಯಿಲೆಗಳು ಇರ್ತವೆ, ಅಲ್ಲೂ ಜಾಸ್ತಿ ದುಡ್ಡು ಬೇಕಾಗುತ್ತೆ ಅಂಥವಕ್ಕೆ 1 ಲಕ್ಷದವರೆಗಿನ ವೆಚ್ಚವನ್ನು ಸರ್ಕಾರ ಭರಿಸುತ್ತೆ. ನಿಮ್ಗೆ ಎಷ್ಟು ಟ್ರೀಟ್ಮೆಂಟ್ ಆಗಿರುತ್ತೆ ಅದ್ರ ಬಿಲ್ಲೆಲ್ಲ ತೊಗೊಂಡೋಗಿ ಗೌರ್ಮೆಂಟಿಗೆ ಕೊಟ್ಟರೆ ಅದು ನಿಮಗೆ 1 ಲಕ್ಷದವರೆಗೆ ಎಷ್ಟಾಗುತ್ತೋ ಅಷ್ಟನ್ನ ರಿಂಬರ್ಸ್ ಮಾಡುತ್ತೆ ಆ ಬಿಲ್ಲಿಗೆ ಅನುಗುಣವಾಗಿ. ಓಕೆ ಮೇಡಮ್.
ಸೊ ಆ ಥರ ಒಂದು ಫೆಸಿಲಿಟಿ ಇದೆ. ಇದ್ರ ಬಗ್ಗೆ ನಿಮ್ಗೆ ಗೊತ್ತಿದೆಯಾ? ಗೊತ್ತಿದೆ ಮೇಡಮ್, ಆದರೆ ಬಟ್ ಈಗೇನು ಮಾಡೋಕ್ಕಾಗ್ತಿಲ್ಲ ಮೇಡಮ್. ಅದು ಗೌರ್ಮೆಂಟಿಂದ ನಮಗೆ ಇದಾಗಬೇಕಲ್ಲ, ಏನಾದ್ರು ನಾವು ಪ್ರೂಫ್ ಕೊಡ್ಬೇಕಾದ್ರೆ ಅಲ್ಲಿಗೆ ಏನಾದ್ರು ಹೋಗಿ ಕೊಡಬೇಕಾ ಏನು ಅಂತ ಗೊತ್ತಿಲ್ವಲ್ಲ ಮೇಡಮ್ ನಮಗೆ. ಓಕೆ, ಅದಕ್ಕೆ ನಿಮ್ಮ ಹತ್ತಿರದ ಲೇಬರ್ ಡಿಪಾರ್ಟ್ಮೆಂಟಿಗೆ ಹೋಗಿ ಅಲ್ಲಿ ಕೇಳಿ ಅವ್ರು ನಿಮಗೆ ಗೈಡ್ ಮಾಡಿ ಮಾಡಿಸ್ಕೊಡ್ತಾರೆ. ಸೊ ಆ ಫೆಸಿಲಿಟಿನ ತಗೊಳ್ಳಿ. ಒಂದು ಶ್ರಮಿಕ್ ಕಾರ್ಡ್ ಬರುತ್ತೆ, ಒಂದು ಈ ಕಾರ್ಡು. ಓಕೆ ಮೇಡಮ್. ಆ ಕಾರ್ಡ್ ಇಟ್ಕೊಂಡು ನೀವು ನೋಂದಾಯಿಸ್ಕೊಂಡಿದ್ದಾಗ ಈ ಥರ ಫೆಸಿಲಿಟೀಸ್ ಎಲ್ಲ ಕವರ್ ಆಗುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಕಾರ್ಮಿಕರ ಸಚಿವರಿಗೆ ಈ ಥರ ಮಾಡಿದಾಗ ಗೌರ್ಮೆಂಟಿಂದ ನಮ್ಮ ಜೊಮೊಟೊ ಇದರಿಂದನೂ ನಾವು ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಕಾರ್ಮಿಕರ ವತಿಯಿಂದನೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಕೆಲಸ ಮಾಡ್ತಿದ್ದೀರಾ? 3 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಹೇಗಿದೆ ಕೆಲಸ? ಕೆಲಸ ಎಲ್ಲ ಚೆನ್ನಾಗಿದೆ ಮೇಡಮ್. ಏನಿಲ್ಲ, ಪೇಮೆಂಟ್ ಎಲ್ಲ ಹೇಗಿದೆ? ಪೇಮೆಂಟ್ ಎಲ್ಲ ವಾರಕ್ಕೇ ಕೊಟ್ಬಿಡ್ತಾರೆ. ನಮ್ಮ ಕಂತಿಗಿಂತೂ ಏನಾದರೂ ಕಟ್ಕೊಳ್ಳೋದಿದ್ರೆ ಕಟ್ಕೋತೀವಿ. ತಿಂಗಳವರೆಗೂ ಏನು ಕಾಯಂಗಿಲ್ಲ ಪೇಮೆಂಟು. ನಾವು ಎಷ್ಟು ಬೇಕೋ ಅಷ್ಟು ಅರ್ನಿಂಗ್ಸ್ ಮಾಡ್ಕೋಬೋದು. ಚೆನ್ನಾಗಿದೆ ಮೇಡಮ್, ಏನಿಲ್ಲ. ನಿರುದ್ಯೋಗಿಗಳಿಗೆ ಒಂದು ಅವಕಾಶ ಇದು. ಎಲ್ಲ ತುಂಬ ಜನ ಇಂಜಿನಿಯರಿಂಗು MA ಮಾಡಿರೋರು ಎಲ್ಲ ಕೆಲಸ ಮಾಡ್ತಿದ್ದಾರೆ. ನಂದು ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಆಗಿದೆ ಗಂಗೋತ್ರಿಯಲ್ಲೇ. ಏನಿಲ್ಲ, ಕೆಲಸ ಮಾಡ್ಬೋದು ಮೇಡಮ್. ಮನೇಲಿ ಕುಂತ್ಕೊಂಡು ಸುಮ್ಮನೆ ಇರೋದಕ್ಕಿಂತ ದುಡಿಮೆ ಮಾಡ್ಕೊಂಡು ಜೀವನ ಮಾಡ್ಬೋದು. ಹಾಂ ಮೇಡಮ್. ಈಗ ಏನೇನು ಫೆಸಿಲಿಟೀಸ್ ಇದೆ ಜೊಮ್ಯಾಟೋದಿಂದ? ಮೇಡಮ್ಮು ಡೆತ್ ಇನ್ಶೂರೆನ್ಸು 10 ಲ್ಯಾಕ್ವರೆಗೂ ಇದೆ. ಆಕ್ಸಿಡೆಂಟ್ ಇನ್ಶೂರೆನ್ಸು ಅಪ್ ಟು 5 ಲ್ಯಾಕ್ವರೆಗೂ ಇದೆ. ಹೆಲ್ತ್ ಇನ್ಶೂರೆನ್ಸ್ ಇದೆ? ಹೆಲ್ತ್ ಇನ್ಶೂರೆನ್ಸ್ ಇದೆ ಮೇಡಮ್. ಲಾಸ್ಟ್ ಟೈಮ್ ನನಗೆ ಕಾಲು ಬೆರಳು ಕಟ್ಟಾಗಿತ್ತು, ಅವಾಗ ಹೆಲ್ತ್ ಇನ್ಶೂರೆನ್ಸಲ್ಲೇ 1 ಲಕ್ಷ ರೂಪಾಯಿಗೆ ಇದಕ್ಕೇ ಸೂಪರ್ ಫೆಸಿಲಿಟಿ ಹಾಸ್ಪಿಟಲ್ ಇಲ್ಲ ಐತಲ್ಲ, ಅದು ಮಹಾರಾಜ ಕಾಲೇಜ್ ಆಪೋಸಿಟು, ಅಲ್ಲಿ ಮಾಡಿಸ್ಕೊಂಡಿದೆ. ಫ್ರೀಯಾಗಿ ಮಾಡಿಕೊಟ್ಟಿದ್ರು. ಅದರ ಸಂಬಳ ಏನಾದರೂ ಕಟ್ಟಾಗುತ್ತಾ ನಿಮ್ಗೆ ಇನ್ಶೂರೆನ್ಸ್ಗೋಸ್ಕರ ಅಂತ? ಇನ್ಶೂರೆನ್ಸ್ಗೆ ಅದು ಗೊತ್ತಿಲ್ಲ ಮೇಡಮ್. ಒಟ್ಟಿನಲ್ಲಿ ಸಂಬಳ ಕೊಡ್ತಾರೆ. ಸ್ಟಾರ್ಟಿಂಗ್ ಜಾಯ್ನ್ ಆದಾಗ 2 ವೀಕು 500 ರೂಪಾಯಿ ಕಟ್ ಮಾಡ್ಕೋತಾರೆ. ಅದು ಬಿಟ್ಟರೆ ಏನು ಕಟ್ಟಾಗಿಲ್ಲ. ಇನ್ಶೂರೆನ್ಸ್ ಫೆಸಿಲಿಟೀಸ್ ಇದೆ ಇದರಲ್ಲಿ. ಇದೇ ಫೆಸಿಲಿಟೀಸ್ನ ನಿಮ್ಗೆ ಗೌರ್ಮೆಂಟಿಂದನೂ ಕೊಡ್ತಾ ಇದ್ದಾರೆ, ಅದ್ರ ಬಗ್ಗೆ ಗೊತ್ತಾ? ಅದ್ರ ಬಗ್ಗೆ ಏನು ಮಾಹಿತಿ ಗೊತ್ತಿಲ್ಲ ಮೇಡಮ್. ಓಕೆ. ಈಗ ಸರ್ಕಾರದಿಂದ, ಕಾರ್ಮಿಕ ಇಲಾಖೆಯಿಂದ ನಿಮಗೆ ಯಾರು ಈ ಥರ ಕಾಮರ್ಸಲ್ಲಿ ಕೆಲಸ ಮಾಡ್ತಿದ್ದೀರಲ್ಲ, ಅಂದರೆ ಆನ್ಲೈನಲ್ಲಿ ಆರ್ಡ್ರ್ ತೊಗೊಂಡು ಡೆಲಿವರಿ ಮಾಡ್ತಾ ಇರ್ತೀರಾ, ಅವ್ರಿಗೋಸ್ಕರ ಒಂದಷ್ಟು ಫೆಸಿಲಿಟೀಸ ತಗೊಂಡು ಬಂದಿದ್ದಾರೆ. ಅದರಲ್ಲಿ ನಿಮಗೆ 2 ಲಕ್ಷ ರೂಪಾಯಿವರೆಗೆ ಅಪಘಾತ ವಿಮೆ, ಅಂದರೆ ಆಕ್ಸಿಡೆಂಟಲ್ ಇನ್ಶೂರೆನ್ಸು, ಕರೆಕ್ಟ್, ಅದನ್ನು ಕೊಡ್ತಾ ಇದ್ದಾರೆ. ಈವನ್ ಹೆಲ್ತ್ ಇನ್ಶೂರೆನ್ಸ್ ನೀವು ಹೇಗೆ ಮಾಡಿದ್ದೀರಲ್ಲ, ಯಾವ್ದನ್ನ ನೀವು ಇದನ್ನು ನಿಮ್ಮ ಹತ್ತಿರದ ಲೇಬರ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಕೇಳಬೇಕು. ಇದ್ರ ಬಗ್ಗೆ ಮಾಹಿತಿ ಇರಲಿಲ್ಲ ಮೇಡಮ್. ಮಾಹಿತಿ ಕೊಟ್ಟಿದ್ದಕ್ಕೆ ನಿಮಗೂ ಧನ್ಯವಾದಗಳು. ಹಾಗೆಯೇ ನಮ್ಮ ಕಾರ್ಮಿಕರ ಸಚಿವರಾದಂಥ ಸಂತೋಷ್ ಲಾಡ್ ಅವ್ರಿಗೂ ಧನ್ಯವಾದ ತಿಳಿಸ್ತೀನಿ, ನಮ್ಮ ಸ್ವಿಗ್ಗಿ ಡೆಲಿವರಿ ಬಾಯ್ಸ್ ಕಡೆಯಿಂದ. ಥ್ಯಾಂಕ್ ಯು ಮೇಡಮ್. ಈ ಅರಿವನ್ನು ಮೂಡಿಸೋದು ನಮ್ಮ ಸುದ್ದಿ ಮಾಧ್ಯಮದ ಜವಾಬ್ದಾರಿ ಅಂತ ನಾವು ನಂಬ್ತೀವಿ. ಅದಕ್ಕೋಸ್ಕರ ನಾವಿವತ್ತು ಇವ್ರ ಜೊತೆ ಮಾತನಾಡಿದ್ದೀವಿ. ಈ ಒಂದು ಕಾರ್ಯಕ್ರಮದಿಂದ ಈ ಮಾಹಿತಿಯನ್ನು ಪಡೆದು ಹೆಚ್ಚು ಗಿಗ್ ಕಾರ್ಮಿಕರು ಈ ಯೋಜನೆಯ ಫಲಾನುಭವಿ ಆಗಲಿ, ಸಂತೋಷ್ ಲಾಡ್ ಅವರ ಈ ಒಂದು ಕಳಕಳಿಯ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಆಶಿಸುತ್ತೆ ಸುದ್ದಿ ಟಿವಿ. ನಾವು ಸುಳ್ಳು ಹೇಳಲ್ಲ.